ನಮಸ್ಕಾರ ಸ್ನೇಹಿತರೆ. ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗ್ಬೇಕಪ್ಪ ಅಂತಂದ್ರೆ ನಿಮಗೆ ಏನಂದ್ರೆ 4000 ವಾಚ್ ಅವರ್ಸ್ ಅದೇ ರೀತಿ 1000 ಸಬ್ಸ್ಕ್ರೈಬರ್ಸ್ ಬೇಕು ಅಂತ ನಮಗ್ ಗೊತ್ತಿರುತ್ತೆ. ಸೊ ಇದು ಬೇಸಿಕ್. ಬಟ್ ಅದಲ್ಲದೆ ತುಂಬಾ ಒಂದು ಎಲಿಜಿಬಿಲಿಟೀಸ್ ಬೇಕಾಗಿರುತ್ತೆ. ಸೊ ಆ ಎಲಿಜಿಬಿಲಿಟೀಸ್ ಏನೇನ್ ಇರಬೇಕು, ಅದೇ ರೀತಿ ಆ ಎಲಿಜಿಬಿಲಿಟೀಸ್ಗೆ ಯಾವ ತರ ನಾವು ಆಕ್ಟಿವ್ ಆಗೋದು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಏನಪ್ಪಾ ಅಂತಂದ್ರೆ ನೀವೇನಾದ್ರೂ ಹೊಸದಾಗಿ ಯೂಟ್ಯೂಬ್ಗೆ ಬಂದಿದ್ದೀರಪ್ಪ ಅಂತಂದ್ರೆ, ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಿರಪ್ಪ ಅಂತಂದ್ರೆ ಯೂಟ್ಯೂಬ್ ರಿಲೇಟೆಡ್ ಅಷ್ಟು ಟ್ರಿಕ್ಸ್ ಮತ್ತೆ ಟಿಪ್ಸ್ ನಿಮಗೆ ಈ ನನ್ನ ಒಂದು ಚಾನಲ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ನೀವು ಮಾಡಬೇಕಾಗಿರೋದು ಏನಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ನೀವೇನಾದ್ರೂ ಮಾನಿಟೈಸೇಷನ್ ಮಾಡಬೇಕು ಅನ್ಕೊಂಡಿದ್ರಪ್ಪ ಅಂತಂದ್ರೆ ನಿಮ್ಮ ಚಾನಲ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಒಂದೊಂದಾಗಿ ಎಲಿಜಿಬಿಲಿಟೀಸ್ ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲಿಗೆ ನಮ್ಮ ಚಾನಲ್ಗೆ ಸೊ ನಿಮ್ಗೆ ಗೊತ್ತಿರೋ ಅಂತಂದ್ರೆ ಏನಂತಂದ್ರೆ ಅವರ ಒಂದು ಮೇನ್ ಎಲಿಜಿಬಿಲಿಟಿ ಏನಪ್ಪಾ ಅಂತಂದ್ರೆ 4000 ವಾಚ್ ಅವರು ಅದೇ ರೀತಿ 1000 ಸಬ್ಸ್ಕ್ರೈಬರ್ಸ್. ಸೊ ಅದಕ್ಕೆ ಬಿಟ್ಟು ಕೆಲವೊಂದು ಎಲಿಜಿಬಿಲಿಟೀಸ್ ಇರುತ್ತೆ. ಸೊ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ ನಿಮ್ಗೆ. ಫಸ್ಟ್ ಒಂದು ಏನಪ್ಪಾ ಅಂತಂದ್ರೆ ನೋ ಸ್ಟ್ರೈಕ್ಸ್ ಅಂತಂದ್ರೆ ಯಾವುದೇ ತರಹದ ಒಂದು ಸ್ಟ್ರೈಕ್ ಇರಬಾರ್ದು ಚಾನಲ್ಗೆ. ಸೊ ಕಮ್ಯುನಿಟಿ ಸ್ಟ್ರೈಕ್ ಆಗಿರ್ಬೋದು, ಅದೇ ರೀತಿ ತುಂಬಾ ಒಂದು ಸ್ಟ್ರೈಕ್ಸ್ ಅದರಲ್ಲಿ ಬರುತ್ತೆ. ಸೊ ಅದರಲ್ಲಿ ಯಾವುದೇ ತರಹದ ಒಂದು ಸ್ಟ್ರೈಕ್ ಇರಬಾರ್ದು. ಸೊ ಸ್ಟ್ರೈಕ್ ಇತ್ತಪ್ಪ ಅಂತಂದ್ರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಬೇಕಂತಂದ್ರೆ ನೀವು ನಿಮ್ಮ ಯೂಟ್ಯೂಬ್ ಒಂದು ಗೈಡ್ ಲೈನ್ಸ್ ಸಿಗುತ್ತೆ ನಿಮಗೆ. ಸೊ ಗೂಗಲ್ ಅಲ್ಲಿ ಸೊ ಅದನ್ನ ನೀವು ಒಂದ್ಸರಿ ಓದಿದ್ರಪ್ಪ ಅಂತಂದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ಗೊತ್ತಾಗುತ್ತೆ ಯಾವುದೇ ತರಹದ ಒಂದು ಸ್ಟ್ರೈಕ್ ಅದರಲ್ಲಿ ಇರಬಾರ್ದು. ಸೊ ಇದೊಂದು ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನೋ ಸ್ಟ್ರೈಕ್. ಸೊ ಸೆಕೆಂಡ್ ಆಪ್ಷನ್ ಅಂದ್ರೆ ಸೆಕೆಂಡ್ ಎಲಿಜಿಬಿಲಿಟಿ ಯಾವ್ದಪ್ಪ ಅಂತಂದ್ರೆ ನಿಮ್ಮ ಒಂದು ಆಡ್ಸೆನ್ಸ್ ಅಕೌಂಟ್ಗೆ ಏನಾಗಿರ್ಬೇಕು, 2 ಸ್ಟೆಪ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿರಬೇಕು. ಅಂತಂದ್ರೆ ನಿಮ್ಮ ಒಂದು ಗೂಗಲ್ ಅಕೌಂಟ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೋತೀರಾ. ಸೊ ಗೂಗಲ್ ಅಕೌಂಟ್ಗೆ ನೀವು 2 ಸ್ಟೆಪ್ ವೆರಿಫಿಕೇಶನ್ ಆಕ್ಟಿವ್ ಮಾಡ್ಕೊಂಡಿರ್ಬೇಕಂದ್ರೆ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಅದೇ ರೀತಿ ನಿಮ್ಮ ಆಡ್ಸೆನ್ಸ್ ಅಕೌಂಟ್ ಅನ್ನ ಹೊಸದಾಗಿ ಕ್ರಿಯೇಟ್ ಮಾಡಿದ್ರಪ್ಪ ಅಂತಂದ್ರೆ ಅದಕ್ಕೂ ಕೂಡ ಏನಾಗಿರ್ಬೇಕು, 2 ಸ್ಟೆಪ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿ ಆಗಿರ್ಬೇಕು. ಸೊ ನೆಕ್ಸ್ಟ್ ಥರ್ಡ್ ಒನ್ ಯಾವ್ದಪ್ಪ ಅಂತಂದ್ರೆ ನಿಮ್ಮ ಆಡ್ಸೆನ್ಸ್ ಅಕೌಂಟ್ ಆಕ್ಟಿವ್ ಆಗಿರಬೇಕು. ಸೊ ಹೊಸದಾಗಿ ಏನ್ ಮಾಡ್ತೀರಪ್ಪ ಅಂತಂದ್ರೆ ಆಡ್ಸೆನ್ಸ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತೀರಾ, ಹಂಗೆ ಬಿಟ್ಟಿರ್ತೀರಾ. ಸೊ ಅದು ಏನಾಗತ್ತಪ್ಪ ಅಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಡಿಆಕ್ಟಿವೇಟ್ ಆಗಿಬಿಡುತ್ತೆ. ಸೊ ಅದನ್ನ ತಿರ್ಗಾ ನೀವು ಆಕ್ಟಿವೇಟ್ ಮಾಡ್ಕೋಬೇಕಂತಂದ್ರೆ ಮತ್ತೆ ವೆರಿಫಿಕೇಶನ್ ಅದು ಇದೆಲ್ಲ ಆಗಿ ಮತ್ತೆ ರಿಆಕ್ಟಿವೇಟ್ ಆಗುತ್ತೆ. ಬಟ್ ನೀವು ಏನಪ್ಪಾ ಅಂತಂದ್ರೆ ಹೊಸದಾಗಿ ಏನಾದ್ರು ಕ್ರಿಯೇಟ್ ಮಾಡಿದ್ರಪ್ಪ ಅಂತಂದ್ರೆ ಅದು ಆಕ್ಟಿವ್ ಆಗಿರುತ್ತೆ. ಸೊ ಇದು ಏನಪ್ಪಾ ಅಂತಂದ್ರೆ ಮೂರುನು ಇವು ಒಂದು ಮೇನ್ ಎಲಿಜಿಬಿಲಿಟೀಸ್. ಸೊ ನೆಕ್ಸ್ಟ್ ಒಂದು ಬರೋಣ. ಮಾನಿಟೈಸೇಷನ್ಗೆ ಮೇನ್ ಬೇಕಾಗಿರೋದೇನು 4000 ಅದೇ ರೀತಿ 1000 ಸಬ್ಸ್ಕ್ರೈಬರ್ಸ್. ಸೊ ಇದು ಕಂಪ್ಲೀಟ್ ಮಾಡ್ತೀವಿ. ಸೊ ಇದು ಕಂಪ್ಲೀಟ್ ಮಾಡೋದಕ್ಕೆ ಮುಂಚೆ ನಾನೇನಪ್ಪಾ ಅಂತಂದ್ರೆ ಒಂದು ಎರಡು ಆಪ್ಷನ್ಸ್ ಅಲ್ಲಿ ನಮ್ಮ ಚಾನಲ್ ಮಾನಿಟೈಸೇಷನ್ ಮಾಡ್ಕೋಬಹುದು. ಒಂದು ಹಾಫ್ ಅದೇ ರೀತಿ ಒಂದು ಫುಲ್. ಸೊ ಹಾಫ್ ಅಂದ್ರೆ ಏನಪ್ಪಾ ಅಂತಂದ್ರೆ 500 ಸಬ್ಸ್ಕ್ರೈಬರ್ಸ್ ಅದೇ ರೀತಿ 3000 ವಾಚ್ ಅವರ್ಸ್. ಸೊ ಎಷ್ಟಾಯ್ತಪ್ಪ ಅಂತಂದ್ರೆ ನಿಮ್ಮ ಚಾನಲ್ಗೆ ನೀವು ಅಂದ್ರೆ ನಿಮ್ಮ ಚಾನಲ್ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಮಾಡಿದ್ರಪ್ಪ ಅಂತಂದ್ರೆ ಮಾನಿಟೈಸೇಷನ್ ನೀವು ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಯ್ತಪ್ಪ ಅಂತಂದ್ರೆ ನೀವೇನಪ್ಪಾ ಅಂತಂದ್ರೆ ನೀವು ಒಂದು ಫ್ಯಾನ್ಸ್ ಗಳಿಂದ ನೀವು ಏನಪ್ಪಾ ಅಂತಂದ್ರೆ ದುಡ್ಡನ್ನ ಕಲೆಕ್ಟ್ ಮಾಡ್ಕೋಬಹುದು. ಅಂತಂದ್ರೆ ಥ್ಯಾಂಕ್ಸ್ ಆಗಿರ್ಬೋದು, ಸೂಪರ್ ಆಗಿರ್ಬೋದು. ಸೊ ಈ ತರ ಬರುತ್ತಲ್ಲ, ಸೊ ಅದನ್ನ ನೀವು ಕಲೆಕ್ಟ್ ಮಾಡ್ಕೋಬಹುದು. ಅದೇ ರೀತಿ ಶಾಪಿಂಗ್ ಕೂಡ ನೀವು ಅದರಲ್ಲಿ ಆಡ್ ಮಾಡಬಹುದು. ಸೊ ಇದು ಒಂದು ಹಾಫ್ ಒಂದು ಮಾನಿಟೈಸೇಷನ್. ನೆಕ್ಸ್ಟ್ ಫುಲ್ ಮಾನಿಟೈಸೇಷನ್ ಏನಪ್ಪಾ ಅಂತಂದ್ರೆ 4000 ವಾಚ್ ಅವರ್ಸ್ ಅದೇ ರೀತಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಚಾನಲ್ ಏನಾಗುತ್ತೆ ತಿರ್ಗಾ ರಿವೆರಿಫೈ ಆಗಿ ಮತ್ತೆ ಏನಾಗುತ್ತೆ ಮಾನಿಟೈಸೇಷನ್ ಅಪ್ರೂವ್ ಆಗುತ್ತೆ. ಸೊ ಅಂದ್ರೆ ಎಲ್ಲ ಕರೆಕ್ಟ್ ಆಗಿ ಇತ್ತಪ್ಪ ಅಂತಂದ್ರೆ ಯಾವುದೇ ರೀತಿಯ ಸ್ಟ್ರೈಕ್ ಇರಬಾರ್ದು, ಅದೇ ರೀತಿ 2 ಸ್ಟೆಪ್ ವೆರಿಫಿಕೇಶನ್ ಆಕ್ಟಿವ್ ಆಗಿರಬೇಕು. ಸೊ ಇದೆಲ್ಲ ಕಂಪ್ಲೀಟ್ ಆಗಿತ್ತಪ್ಪ ಅಂತಂದ್ರೆ ನಿಮ್ಗೆ ಏನಾಗುತ್ತೆ ಅವಾಗ ಒಂದು ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಸೊ ಅದರಿಂದ ನೀವು ಏನಪ್ಪಾ ಅಂತಂದ್ರೆ ಆಡ್ಸ್ ರನ್ ಆಗುತ್ತೆ. ಸೊ ನಿಮ್ಮ ವಿಡಿಯೋಸ್ ಗಳಲ್ಲಿ ಆಡ್ಸ್ ರನ್ ಆಗುತ್ತೆ. ಆ ಆಡ್ಸ್ ಇಂದ ನೀವೇನಪ್ಪಾ ಅಂತಂದ್ರೆ ದುಡ್ಡನ್ನ ಮಾಡಬಹುದು. ಸೊ ಇಷ್ಟು ಒಂದೇನಂತಂದ್ರೆ ಎಲಿಜಿಬಿಲಿಟೀಸ್. ಅದೇ ರೀತಿ ಇನ್ನೊಂದು ಆಡ್ ಆಗಿದೆ ಏನಂತಂದ್ರೆ ಶಾರ್ಟ್ಸ್. ಸೊ ಶಾರ್ಟ್ಸ್ 10 ಮಿಲಿಯನ್ ವ್ಯೂಸ್ ಇತ್ತು, ಅದೇ ರೀತಿ 1000 ಸಬ್ಸ್ಕ್ರೈಬರ್ಸ್ ಇತ್ತಪ್ಪ ಅಂತಂದ್ರೆ ನಿಮ್ಮ ಚಾನಲ್ ಈಸಿಯಾಗಿ ಮಾನಿಟೈಸೇಷನ್ ಆಗುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ಯೂಟ್ಯೂಬ್ ರಿಲೇಟೆಡ್ ಏನೇ ವಿಡಿಯೋಸ್ ಬೇಕಂತಪ್ಪ ಅಂದ್ರೆ ನೀವು ಕಮೆಂಟ್ ಮಾಡಬಹುದು. ಅದೇ ರೀತಿ ನಾನು ವಿಡಿಯೋಸ್ ನಾನು ಕೊಟ್ಟೆ ಕೊಡ್ತೀನಿ 100% ಆಗಿ. ಅದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ಏನೇ ಅಪ್ಡೇಟ್ ಇದ್ರು ಕೂಡ ನನ್ನ ಚಾನಲ್ ನಿಮಗೆ ಸಿಗುತ್ತೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿರೋರಿಗೆ ತುಂಬಾ ಧನ್ಯವಾದಗಳು. ಅದೇ ರೀತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.